ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್. ಈಗ 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 ಅದ್ರ ಬಗ್ಗೆನೇ ವಿಚಾರ ಮಾಡುವ ಬನ್ರಿ. ಸೊ ಗೈಸ್, ಈಗ ಹೇಳ್ತೀನಿ ನೋಡ್ರಿ, ಇನ್ಕಮ್ ಬಿಲ್ಡ್ ಮಾಡೋಕೆ ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತಂತಂದ್ರೆ ಗೈಸ್ ಸ್ಮಾರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಹೆಂಗೆ ಇಟ್ಕೋಬೇಕಂತಂದ್ರೆ ಸ್ಮಾರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಯಾವ ಬಿಸ್ನೆಸ್ ಅದು? ಎಕ್ಸಾಂಪಲ್, ಫೋಟೋಶೂಟ್ ಶಾಪ್. ಯಾವುದೇ ಇದನ್ನು ಬಿಲ್ಡ್ ಮಾಡ್ಬೇಕು, ಇನ್ಕಮ್ ಬಿಲ್ಡ್ ಮಾಡ್ಬೇಕಂದ್ರೆ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ ಗೈಸ್. ಈಗಿನ ದುನಿಯಾದಾಗ ಇನ್ಕಮ್ ಇರ್ಬೇಕು. ಏನಿರ್ಬೇಕು? ಇನ್ಕಮ್ ಇರ್ಬೇಕು. ನೀ ಅಗದಿ ಇನ್ಕಮ್ ಲೋಲೆ ಸ್ಟಾರ್ಟ್ ಮಾಡ್ತಾನಂದ್ರೆ ಹೆಂಗಾಗತ್ತೆ ಹೇಳ್ರಿ ಗೈಸ್? ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತಂದ್ರೆ ಹಾರ್ಡ್ ವರ್ಕಿಂದ ಮಾತ್ರ ಅಲ್ಲ ಇನ್ಕಮ್ ಬಿಲ್ಡ್ ಮಾಡೋದು. ಸ್ಮಾರ್ಟ್ ವರ್ಕ್ ಇರಬೇಕು. ಬ್ರೈನಿಂದ ಬಾಕ್ಸ್ಗೆ ಬನ್ನಿ, ಏನಂತ ಗೊತ್ತಾಗುತ್ತೆ. ಬಿಸ್ನೆಸ್ ವೇ ಹೆಂಗೆ ಹೋಗೋದು, ಮನಿ ಹೆಂಗೆ ಮಾಡೋದು ಅಂತ ಬನ್ನಿರಿ. ಇನ್ಕಮ್ ಬಿಲ್ಡ್ ಹೆಂಗೆ ಮಾಡೋದು, ಮನಿ ಪವರ್ ಬ್ಲಾಗ್ಸ್ಗೆ ಬನ್ನಿರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮನಿ ಪವರ್ ಬ್ಲಾಗ್ಸ್ಗೆ ಸುಸ್ವಾಗತ. ಬನ್ನಿರಿ, ಇವತ್ತು ಕ್ರೇಜಿ ಕಂಟೆಂಟ್ ಹೇಳ್ತೀನಿ. ಕ್ರೇಜಿ ಕಂಟೆಂಟ್ ಇವತ್ತಿಂದ ಬನ್ನಿರಿ, ಅದ್ರ ಬಗ್ಗೆ ಚರ್ಚೆ ಮಾಡುವ. ಏನಪ್ಪ ಇನ್ಕಮ್ ಹ್ಯಾಕ್, ಏನಪ್ಪ ಇವತ್ತಿಂದ ಕಂಟೆಂಟ್ ಅಂತಂತಂದ್ರೆ ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್. ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತಂದ್ರೆ ಏನು? ಗುಡ್. ಈಗ 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 ಅದ್ರ ಬಗ್ಗೆನೇ ವಿಚಾರ ಮಾಡುವ ಬನ್ನಿರಿ. ಏನಪ್ಪ ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತಂದ್ರೆ ಏನು ಇನ್ವೆಸ್ಟ್ ಇರೋಂಗಿಲ್ಲ, ಏನು 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 ಒಂದು ನೋ ಇನ್ವೆಸ್ಟ್ಮೆಂಟ್ ಡೂ ದಿಸ್. ಆ್ಯಂಡ್ ಅದಕ್ಕೆ ಇನ್ವೆಸ್ಟ್ ಹಾಕಿದಂಗೆ ಇನ್ಕಮ್ ಬಿಲ್ಡ್ ಹೆಂಗೆ ಮಾಡೋದು, ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಹೆಂಗೆ ಉಪಯೋಗಿಸೋದು, ಹೆಂಗೆ ಬಳಸೋದು, ದಟ್ಸ್ ಗುಡ್ ಎಲ್ಲ ಹೇಳ್ತೀನಿ. ಬನ್ನಿರಿ, ಕೇಳ್ರಿ, ನೋಡ್ರಿ. ಸೊ ಗೈಸ್, ಈಗ ಹೇಳ್ತೀನಿ ನೋಡ್ರಿ, ಇನ್ಕಮ್ ಬಿಲ್ಡ್ ಮಾಡೋಕೆ ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತಂತಂದ್ರೆ ತಲೆನ ಸ್ಮಾರ್ಟಾಗಿ ಯೂಸ್ ಮಾಡ್ಕೋಬೇಕು. ಹೆಂಗೆ ಯೂಸ್ ಮಾಡ್ಕೋಬೇಕು ಸ್ಮಾರ್ಟಾಗಿ ಅಂದ್ರೆ, ಸ್ಮಾಲ್ ಬಿಸ್ನೆಸ್ ನೋ ಇನ್ವೆಸ್ಟ್ಮೆಂಟ್ ಇರೋದು ತೊಗೊಳ್ಬೇಕು. ಒಂದು ಬಿಸ್ನೆಸ್ ತೊಗೊತೀರಾ, ತೊಗೊಂಡ್ಮೇಲೆ ಅದನ್ನು ಜೀರೋ ಇನ್ವೆಸ್ಟ್ಮೆಂಟ್ದಾಗ ಇಟ್ಕೋಬೇಕು. ಸ್ಮಾರ್ಟಾಗಿ ಉಪಯೋಗಿಸ್ಕೊಂಡು ಬಳಸ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ನೋ ಇನ್ವೆಸ್ಟ್ಮೆಂಟ್. ಮತ್ತು ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಇದರಲ್ಲೇ ಬರ್ತೈತಿ. ಸ್ಮಾಲ್ ಬಿಸ್ನೆಸ್ ಇರ್ತೈತಿ. ಸ್ಮಾಲ್ ಬಿಸ್ನೆಸ್ಸಿಂದ ಇನ್ಕಮ್ ಹ್ಯಾಕ್ ಸ್ಟಾರ್ಟ್ ಆಗೈತಿ. ಹೆಂಗಂದ್ರೆ ಜೀರೋ ಇನ್ವೆಸ್ಟ್ಮೆಂಟು ಇರ್ತೈತೆ. ಹೆಂಗಂದ್ರೆ ನೀವೊಂದು ಏನಾದರೂ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಏನಾದರೂ ಈಗ ಒಂದು ಸ್ಟಾರ್ಟ್ ಮಾಡ್ತೀರಿ ಅಂದಮೇಲೆ ಇನ್ಕಮ್ ಹ್ಯಾಕ್ ಹೆಂಗೆ ತಗೋಬೇಕು ಅಂತಂದ್ರೆ, ಈಗ ನೋಡಿರಿ ಗೈಸ್, ಸ್ಮಾರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಹೆಂಗೆ ಇಟ್ಕೋಬೇಕಂತಂದ್ರೆ ಸ್ಮಾರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಯಾವ ಬಿಸ್ನೆಸ್ ಅದು? ದಟ್ಸ್ ಗುಡ್. ಒಂದು ಬಿಸ್ನೆಸ್ ಹೇಳ್ತೀನಿ ನೋಡಿ, ಫೋಟೋಶೂಟ್. ನೀವೊಂದು ಫೋಟೋ ಶಾಪ್ ಹಾಕಿದಿ. ಈಗ ಫೋಟೋ ಶೂಟಿಂಗ್ ಒಂದು ಶಾಪ್, ನಿಂದೊಂದು ಒಂದು ಸ್ಮಾಲ್ ಬಿಸ್ನೆಸ್ ಅದು. ಸ್ಟಾರ್ಟಿಂಗ ಸ್ವಲ್ಪ ಏನಾದರೂ ಖರ್ಚಾದರೆ ಅಲ್ಲಿಂದ ಇಲ್ಲೊಂದು ಸ್ವಲ್ಪ ಖರ್ಚಾಗೈತೆ. ಫುಲ್ ಜೀರೋ ಇನ್ವೆಸ್ಟ್ಮೆಂಟ್ಲೇ ಮಾಡೋಕ್ಕಾಗೋದಿಲ್ಲ. ಫುಲ್ ಜೀರೋ ಇನ್ವೆಸ್ಟ್ಮೆಂಟ್ಲೇ ಆಗೋಲ್ಲ. ಒಂದು ಈಟಾದರೂ ಸ್ವಲ್ಪ ಆದರೂ ಇನ್ವೆಸ್ಟ್ ಮಾಡಲೇಬೇಕು, ಇಲ್ಲ ನೋಡ. ಅದು ಜೀರೋ ಇನ್ವೆಸ್ಟ್ಮೆಂಟೇ. ಹೆಂಗಂದ್ರೆ ಫೋಟೋ ಶಾಪ್ ಹಾಕಿ ಸ್ಟಾರ್ಟಿಂಗ ಜೀರೋ ಇರ್ತದೆ. ಬರ್ಬೋದು ಹಂಗೆ ಹೈ ಫ್ರೆಶ್ ಇರ್ಬೇಕು. ಫ್ರೆಶ್ ಇದ್ದರೆ ಮೈಂಡ್ ಫ್ರೆಶ್ ಇದ್ದರೆ ಎಲ್ಲ ಆಗುತ್ತೆ. ದಟ್ಸ್ ಗುಡ್. ಒಂದು 5 ನಿಮಿಷ ಕೆಲಸ ಇದೆ, ಆಮೇಲೆ ಬಂದು ಹೇಳ್ತೀನಿ. ಈಗ ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತಂದ್ರೆ ಇದೇ. ನೀ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಮಾಡೋಕ್ಕೆ ಬರೋದಿಲ್ಲ. ಜಸ್ಟ್ 1% 2% ಕಡಿಮೆ ಇರ್ಬೋದು ಅಷ್ಟೇ. ನೀ ಸ್ವಲ್ಪ ಈಗ ಹಾಪ್ ತೊಗೊಳೋದ್ರಾಗ ಹೆಂಗಂದ್ರೆ ಜೀರೋ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು, ಒಂದು ಸ್ವಲ್ಪ ಹಾಕಿನೂ ಸ್ಟಾರ್ಟ್ ಮಾಡ್ಬೋದು. ಪೂರ ಜೀರೋ ಇನ್ವೆಸ್ಟ್ಮೆಂಟ್ಲೇ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಒಂದು ಸ್ವಲ್ಪ ಖರ್ಚಾದ್ರೂ ಮಾಡಬೇಕಾಗುತ್ತೆ ಅಷ್ಟೇ. ಈಗ ನೋಡಿರಿ, ಬೇರೆ ಹೇಳ್ತೀನಿ. ಈಗ ಒಂದು ಬಿಸ್ನೆಸ್ ವೇ ಹೇಳ್ತೀನಿ ನೋಡಿರಿ. ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ತಾಳ್ಮೆಯಿಂದ ಇರ್ರಿ. ತಾಳ್ಮೆಯಿಂದ ಅದಕ್ಕೊಂದು ಇದನ್ನ ಇಟ್ಕೊಳ್ಳಿ, ಮಿತಿ ಒಳಗೆ ಇಟ್ಕೊಳ್ಬೇಕು. ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನೀ ಯಾವಾಗಲೂ ತಾಳ್ಮೆಯಿಂದ ಇರ್ಬೇಕು, ಭಾಳ ಮುಖ್ಯದು. ಒಂದು ಬಿಸ್ನೆಸ್, ಈಗ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು ಪೂರ ಜೀರೋ ಇನ್ವೆಸ್ಟ್ಮೆಂಟ್ ಒಳಗೆ ಸ್ಟಾರ್ಟ್ ಮಾಡೋಕ್ಕೆ ಬರೋದಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡ್ತೀನಿ? ಪೂರ ಜೀರೋ ಇನ್ವೆಸ್ಟ್ಮೆಂಟ್ ಒಳಗೆ. ಜೀರೋ ಇನ್ವೆಸ್ಟ್ಮೆಂಟ್ ಅನ್ಬೋದು ನಾವು. ಹೆಂಗೆ ಜೀರೋ ಇನ್ವೆಸ್ಟ್ಮೆಂಟೇ. ಹೆಂಗೆ ಜೀರೋ ಇನ್ವೆಸ್ಟ್ಮೆಂಟ್? ಅಲ್ಪ ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ, ಅದು ಜೀರೋ ಇನ್ವೆಸ್ಟ್ಮೆಂಟೇ ಅಂತಾರೆ. ಅಲ್ಪ ಸ್ವಲ್ಪ ಅಲ್ಲೇ ಇಲ್ಲೇ ಖರ್ಚು ಆಗೋದು. ಆದರೆ ಪೂರ ಜೀರೋ ಇನ್ವೆಸ್ಟ್ಮೆಂಟೇ ಸ್ಟಾರ್ಟ್ ಮಾಡೋಕ್ಕೆ ಬರೋದಿಲ್ಲ, ನನ್ನ ಅನಿಸಿಕೆ ಇದು. ಒಂದು ವೇದಾಗ ಜೀರೋ ಇನ್ವೆಸ್ಟ್ಮೆಂಟು ಅಂತ ಹಾಕಿರಲ್ಲ, ಒಂದು ವೇದಾಗ ಜೀರೋ ಇನ್ವೆಸ್ಟ್. ಈಗ ಒಂದು ಕಡೆ
ಝೀರೋ ಇನ್ವೆಸ್ಟ್ಮೆಂಟು ಅಂತ ಹೇಳ್ಬೋದು, ಒಂದು ಕಡೆ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಂತೂ ಹೇಳ್ಬೋದು, ಹಿಂಗೂ ಇರ್ತಾವೆ. ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತಾರಲ್ಲ, ಇವೇ ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತಂದ್ರೆ ಸ್ವಲ್ಪ ನೋ ಇನ್ವೆಸ್ಟ್ಮೆಂಟು ಅನ್ಬೋದು, ಝೀರೋ ಇನ್ವೆಸ್ಟ್ಮೆಂಟ್ ಇಲ್ಲಂಗೂ ಸ್ಟಾರ್ಟ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಹಾಕಿ ಸ್ಟಾರ್ಟ್ ಮಾಡ್ಬೋದು. ಸ್ವಲ್ಪ ಖರ್ಚು ಆಗತ್ತವ ಇಲ್ಲ ನಂಗಿಲ್ಲ, ಸ್ಟಾರ್ಟ್ ಮಾಡಿ, ಒಟ್ಟಿನಲ್ಲಿ ಸ್ಟಾರ್ಟ್ ಮಾಡಿ. ಝೀರೋ ಇನ್ವೆಸ್ಟ್ಮೆಂಟೇ ಇರಲಿ, ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಎಕ್ಸಾಂಪಲ್ ಆಗಲ್ಲಿ ಕೊಟ್ಟ ಹಾಗೆ ಎಕ್ಸಾಂಪಲ್ ತಿಳ್ಕೊಳ್ಳಿ. ಆಗಲ್ಲಿ ಹೆಂಗೆ ಕೊಟ್ಟನಲ್ಲ ಎಕ್ಸಾಂಪಲ್, ಹೆಂಗೆ ಒಂದು ಕಟಿಂಗ್ ಶಾಪ್ ಅದು ಫೋಟೋಶೂಟ್ ಶಾಪ್ ಅಂತಾರಲ್ಲ, ಫೋಟೋಶೂಟ್ ಶಾಪ್ ಸ್ಟಾರ್ಟ್ ಮಾಡಿ. ಝೀರೋಯಿಂದ ಸ್ಟಾರ್ಟ್ ಮಾಡೋಕ್ಕಂತೂ ಆಗಲ್ಲ, ಅದೊಂದು ಫೋಟೋಶೂಟ್ ಆ್ಯಪ್ ಅವ ಇವ ಸ್ವಲ್ಪ ಖರ್ಚಾಗುತ್ತೆ. ಒಂದು ಫೋಟೋಶೂಟ್ ಆ್ಯಪ್ ಸ್ಮಾಲ್ ಬಿಸ್ನೆಸ್ ಇದು. ಇದನ್ನು ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಮಾಡಿಂದ ಬರ್ತಾ ಲಾಭ ಆಗುತ್ತೆ, ಇಲ್ಲ ನಂಗಿಲ್ಲ. ಸ್ವಲ್ಪ ಝೀರೋ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸ್ವಲ್ಪ ಖರ್ಚು ಕಡಿಮೆ ಬರ್ತಾವೆ. ಫುಲ್ಲು ಝೀರೋ ಇನ್ವೆಸ್ಟ್ಮೆಂಟ್ ಮೇಲೆ ಮಾಡೋಕ್ಕಾಗೋಲ್ಲ. ಫುಲ್ ಝೀರೋ ಇನ್ವೆಸ್ಟ್ಮೆಂಟ್ಲೇ ನೋ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲ, ಫುಲ್ ಝೀರೋ ಇನ್ವೆಸ್ಟ್ಮೆಂಟ್ಲೇ ಸ್ಟಾರ್ಟ್ ಮಾಡೋಕ್ಕೆ ಯಾವುದೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಆದರೂ ಒಂದು ಸ್ವಲ್ಪ ಖರ್ಚು ಮಾಡಿ ಮಾಡ್ಬೇಕಾಗತ್ತೆ. ಯಾವುದೇ ಇದನ್ನು ಇನ್ಕಮ್ ಬಿಲ್ಡ್ ಮಾಡ್ಬೇಕಂದ್ರೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಸ್ಟಾರ್ಟ್ ಮಾಡಿರಿ. ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂದ್ರೆ ಇವೆ. ಒಂದು ಸ್ವಲ್ಪ ತಾಳ್ಮೆ ಇರಲಿ. ಆ್ಯಂಡ್ ಪೂರ ಝೀರೋ ಇನ್ವೆಸ್ಟ್ಮೆಂಟ್ಗೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಖರ್ಚು ಆಗುತ್ತವೆ. ಆಗಲೇ ಹೇಳ್ದಂಗೆ ನೀವು ಅಗದಿ ಝೀರೋ ಇನ್ವೆಸ್ಟ್ಮೆಂಟ್ಲಿ ಸ್ಟಾರ್ಟ್ ಮಾಡೋಕೆ ಹೆಂಗೆ ಆಕತಿ ಹೇಳ್ರಿ, ಖರ್ಚು ಮಾಡಲೇಬೇಕಾಗತ್ತೆ. ಅದ್ರ ಸಲುವಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಫೋಟೋಶೂಟ್ ಶಾಪ್ ಆ್ಯಂಡ್ ಒಂದು ಟೀ ಶಾಪ್, ಒಂದು ಫೋಟೋಶೂಟ್ ಶಾಪ್ ಇವೆರಡೂ ಇರ್ತಾವಲ್ಲ. ಫೋಟೋಶೂಟ್ ಶಾಪ್ ಆ್ಯಂಡ್ ಟೀ ಶಾಪ್ ಇದಾವಲ್ಲ, ಇವು ಸ್ಮಾಲ್ ಖರ್ಚು ಇರ್ತದೆ, ಸ್ಮಾಲ್ ಇನ್ವೆಸ್ಟ್ ಇರುತ್ತೆ. ಇವ್ನು ಮಾಡಿ ನೋಡಿರಿ, ಇನ್ಕಮ್ ಹೆಂಗೆ ಬಿಲ್ಡ್ ಆಗುತ್ತೆ. ಇನ್ಕಮ್ ನೋಡಿರಿ ಹೈ ಆಗುತ್ತೆ. ಸ್ಟಾರ್ಟಿಂಗ್ ನಿಮ್ಮದು ಹೆಂಗೆ ಲೋ ಇರುತ್ತಲ್ಲ, ಬರ್ಬರ್ತಾ ಹೈ ಹಾಕೊಂತ ಹೋಗ್ತೈತಿ. ಸ್ಟಾರ್ಟ್ ಮಾಡಿರಿ ಗಾಯ್ಸ್. ಈಗಿನ ದುನಿಯಾದಾಗ ಇನ್ಕಮ್ ಇರಬೇಕು. ನೀ ಅಗದಿ ಇನ್ಕಮ್ ಲೋಲೆ ಸ್ಟಾರ್ಟ್ ಮಾಡ್ತಾನಂದ್ರೆ ಹೆಂಗಾಗತ್ತೆ ಹೇಳ್ರಿ ಗಾಯ್ಸ್. ಇನ್ಕಮ್ ಲೋಯಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಖರ್ಚು ಮಾಡಲೇಬೇಕಾಗತ್ತೆ. ಜಾಸ್ತಿ ಹೇಳೋದೇನು ಬೇಡ. ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂದರೆ ಇವೆ. ಒಂದು ಟೀ ಶಾಪ್ ಆಗಲಿ, ಒಂದು ಏನೋ ಒಂದು ಎಕ್ಸ್ಟ್ರಾ ಒಂದು ಟೀ ಶಾಪಲ್ಲಿ, ಒಂದು ಫೋಟೋಶೂಟ್ ಶಾಪಲ್ಲಿ ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂದರೆ ಇವೆ. ನೀವು ಸ್ಮಾಲ್ ಬಿಸ್ನೆಸ್ ನೋಡಿರಿ, ಸ್ಮಾಲ್ ಬಿಸ್ನೆಸ್ಸಿಂದ ಸ್ಟಾರ್ಟ್ ಮಾಡ್ಬೇಕು. ಝೀರೋ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸ್ಮಾಲ್ ಬಿಸ್ನೆಸ್ಸಿಂದನೇ ಸ್ಟಾರ್ಟ್ ಮಾಡ್ಬೇಕು. ಅವು ಯಾವಪ್ಪ ಅಂದರೆ ಟೀ ಶಾಪ್ ಆಗಿರ್ಬೋದು, ಇವೆ ಫೋಟೋಶೂಟ್ ಆ್ಯಂಡ್ ನಿನ್ನೆ ಬ್ಲಾಗ್ ಹೇಳ್ದಂಗೆ ಆ್ಯಂಡ್ ವಿಡಿಯೋ ಎಡಿಟಿಂಗ್, ಸ್ಮಾರ್ಟ್ ಇದ್ರದ್ದು ಪ್ರಾಡಕ್ಟ್ ಶೇರ್ ಮಾಡೋದು ಆ್ಯಂಡ್ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅಪ್ಲೇಟ್ ಮಾರ್ಕೆಟಿಂಗ್, ಇವೆಲ್ಲ ಇರ್ತಾವಲ್ಲ. ಸ್ವಲ್ಪ ಪ್ರಾಡಕ್ಟ್ ಶೇರ್ ಮಾಡೋದು ಆ್ಯಂಡ್ ಇವೆಲ್ಲ ಸ್ಮಾಲ್ ಝೀರೋ ಇನ್ವೆಸ್ಟ್ಮೆಂಟ್ ಇವೆಲ್ಲ ತಿಳ್ಕೊಳ್ಳಿ. ಇನ್ನೂ ಬರ್ತಾವೆ ಇದ್ರಾಗ, ಹೇಳ್ತೀನಿ ತಡ್ರಿ. ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತಂದ್ರೆ ಹಾರ್ಡ್ ವರ್ಕಿಂದ ಮಾತ್ರ ಅಲ್ಲ ಇನ್ಕಮ್ ಬಿಲ್ಡ್ ಮಾಡೋದು. ಸ್ಮಾರ್ಟ್ ವರ್ಕ್ ಇರಬೇಕು. ಬ್ರೈನಿಂದ ಸ್ಮಾರ್ಟ್ ವರ್ಕಿಂದ ಹಣವನ್ನು ಬಿಲ್ಡ್ ಮಾಡ್ಬೋದು. ದಟ್ಸ್ ಗುಡ್. ಬಾಕ್ಸ್ಗೆ ಬನ್ನಿ, ಏನಂತ ಗೊತ್ತಾಗುತ್ತೆ. ಬಿಸ್ನೆಸ್ ಹೆಂಗೆ ಹೋಗೋದು, ಮನಿ ಹೆಂಗೆ ಮಾಡೋದು ಅಂತ ಬನ್ನಿರಿ. ಇನ್ಕಮ್ ಬಿಲ್ಡ್ ಹೆಂಗೆ ಮಾಡೋದು, ಮನಿ ಪವರ್ ಬ್ಲಾಗ್ಸ್ಗೆ ಬನ್ನಿರಿ. ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಮಾಡಿ ಇಟ್ಕೊರಿ. ಹೆಂಗೆ ಏನು ಎಂತ ಎಲ್ಲ ತಿಳಿಸ್ಕೊಡ್ತೀನಿ. ಒನ್ ವೇದಾಗೂ ತಿಳಿಸ್ಕೊಡ್ತೀನಿ. ಬನ್ನಿರಿ, ತಿಳ್ಕೊರಿ, ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊರಿ. ದಟ್ಸ್ ಗುಡ್. ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂದರೆ ಇವೆ. ಒಂದು ಟೀ ಶಾಪ್ ಆದರೂ ಇಡಿ, ಒಂದು ಫೋಟೋಶೂಟ್ ಶಾಪ್ ಆದರೂ ಇಡ್ರಿ, ಒಂದು ವಿಡಿಯೋ ಎಡಿಟಿಂಗ್ ಆದರೂ ಮಾಡಿಕೊಂಡು ಯಾವ್ದಾದ್ರು ಕ್ರಿಯೇಟರ್ಗೆ ಕೊಡಿ. ಆ್ಯಂಡ್ ಒಂದು ಶೇರ್ ಮಾರ್ಕೆಟ್ ಇವು ಇರ್ತಾವಲ್ಲ ಎಕ್ಸೆಟ್ರಾ, ಇವ ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಇಷ್ಟೇ ಗಾಯ್ಸ್ ಇವತ್ತಿನ ಕಂಟೆಂಟ್ ವಿಷಯನೇ ಇಷ್ಟೇ. ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಅಂದರೆ ಇವೆಲ್ಲ ಹೇಳಿನಲ್ಲ, ಅವನು ಬಳಸ್ಕೊರಿ. ಬಳಸ್ಕೊಂಡು ಇನ್ಕಮ್ ಸ್ಟಾರ್ಟ್ ಮಾಡಿರಿ, ಇನ್ಕಮ್ ಬಿಲ್ಡ್ ಮಾಡಿರಿ. ಅದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕಿತ್ತಂತಂದ್ರೆ ಮನಿ ಪವರ್ ಬ್ಲಾಗ್ಸ್ಗೆ ಬನ್ನಿರಿ. ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ, ತಿಳ್ಕೊಳ್ಳಿ. ಥ್ಯಾಂಕ್ ಯು. ಸೊ ಗೈಸ್ ಇಷ್ಟೇ ಇವತ್ತಿನ ಈ ಮನಿ ಪವರ್ ಬ್ಲಾಗ್ಸ್ ಒಳಗೆ. ಇವತ್ತು ಸ್ಮಾರ್ಟ್
ಇನ್ಕಮ್ ಹ್ಯಾಕ್ಸ್ ಬ್ಲಾಗ್ ಬಗ್ಗೆ ಇವತ್ತು ಇಷ್ಟ ಹೇಳ್ತಾ ಇದ್ದೀನಿ. ಇದ್ರಾಗ ಈ ಬ್ಲಾಗ್ ಒಳಗೆ ಇಷ್ಟೇ ಇವತ್ತಿನ ಬ್ಲಾಗ್, ಇವತ್ತಿನ ವಿಷಯ ಚರ್ಚೆ ಆಗಿದ್ದು ಇಷ್ಟೇ. ಸ್ವಲ್ಪ ಇನ್ಕಮ್ ಬಿಲ್ಡ್ ಮಾಡ್ಕೋಬೇಕಿತ್ತಂದ್ರೆ ಬನ್ರಿ ನಮ್ಮ ಚಾನಲ್ಗೆ ಬನ್ರಿ, ವಿಡಿಯೋಸ್ ನೋಡ್ರಿ, ಇನ್ಕಮ್ ಬಿಲ್ಡ್ ಮಾಡ್ಕೊಳ್ರಿ, ತಿಳ್ಕೊಳ್ಳಿ ಇನ್ಕಮ್ ಹೆಂಗೆ ಬಿಲ್ಡ್ ಮಾಡೋದಂತ ತಿಳ್ಕೊಂಡು ನಮ್ಮ ಬ್ಲಾಗ್ ಬನ್ರಿ, ಬಂದು ಇನ್ಕಮ್ ಬಿಲ್ಡ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡು ಇನ್ಕಮ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋದು ಟೈಮ್ ಆಯಿತು. ಎಲ್ಲ ವಿಷಯ ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಎಲ್ಲ ಪೂರ ವಿಷಯಗಳನ್ನು ಹೇಳಿದ್ದೀನಿ ಸ್ಮಾರ್ಟ್ ಇನ್ಕಮ್ ಹ್ಯಾಕ್ಸ್ ಬಗ್ಗೆ. ಇನ್ನು ಜಾಸ್ತಿ ಏನು ಹೇಳೋದ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಎಲ್ಲ ಸ್ವಲ್ಪ ತಿಳ್ಕೊಂಡ್ರಿ ಅನ್ಕೊತೀನಿ. ತಿಳ್ಕೊಂಡು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು. ದಟ್ಸ್ ಗುಡ್ ಅಂತ ಹೇಳ್ತಾ ಈಗ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು ಅಂತ ಹೇಳ್ತಾ, ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ, ಯಾಕಂದರೆ ಹೆಚ್ಚಿನ ರೀತಿ ಇನ್ಕಮ್ ಬಗ್ಗೆ ತಿಳಿಸ್ತಾ ಇರ್ತೀನಿ. ವಿಡಿಯೋ ಬರ್ತಾ ಇರ್ತವೆ, ಬ್ಲಾಗ್ ಬರ್ತಾ ಇರ್ತವೆ. ಅದ್ರ ಸಂಬಂಧ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದನ್ನು ಮಾತ್ರ ಮರಿಬೇಡಿ. ಅವನ್ನೆರಡು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಬರೋಣ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.